ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ. ಇವತ್ತು ಎಲ್ಲಿ ಬಂದೀವು ಅಂದ್ರೆ ಆದಿಲ್ ಶಾಹಿಯ ಬೇಸಿಗೆ ಅರಮನೆ ನೋಡಕ್ಕೆ ಬಂದೀವಿ. ಹೌದು, ಆದಿಲ್ ಶಾಹಿ ಬೇಸಿಗೆ ಅರಮನೆ ಇದು ಎಲ್ಲಿ ಬರ್ತದೆ ಅಂದ್ರೆ ಬಿಜಾಪುರ ಟು ಸಿಂದಗಿ ರೋಡ್ ಅಂದ್ರೆ ಕುಮಟಿಗೆ ಅನ್ನೋ ಊರ. ಕುಮಟಿಗೆ ಬಿಜಾಪುರಿಂದ 10 ಕಿಲೋಮೀಟ್ರ್ ಅದ. ಬರ್ಬೇಕಾದ್ರೆ ಬಲ್ಕಿನ ಸೈಡ ಒಂದು 500 ಮೀಟರ್ ಹತ್ರ ಇರ್ಬೋದು. ಇದು ಏನು ಕಾಣ್ತದಲ್ರಿ, ಕುಮಟಿಗೆ ಕೆರೆ. ಇದು ನೋಡು ಒಂದು ಸರಿ. ಇದೆಲ್ಲ ಕುಮಟಿ ಕೆರೆ. ಆ ಕೆರೆ ಮೇಲೆ ಒಂಥರ ಮಂಟಪ ಟೈಪ್ ಕಟ್ಟ್ಯಾರ. ಈ ಮಂಟಪದಿಂದ ಅಲ್ಲಿ ಒಳಗಡೆ ಒಂದು ಅರಮನೆ ಅದ, ಅಲ್ಲಿ ಅವ್ರ ಸ್ನಾನಗೃಹ ಅದ, ಅಲ್ಲಿ ನೀರು ಹೋಗ್ತಿತ್ತಂತ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದೀನಿ. ಇದೆಲ್ಲ ಎಷ್ಟು ಕಾಣ್ತಲ್ರಿ, ಇದೆಲ್ಲ ಕೃಷ್ಣಾ ನದಿ ನೀರ ಕೆನಾಲ್ ಮುಖಾಂತರ ಬಂದಿದೆ, ನೀರೆಲ್ಲ ತುಂಬಿಟ್ಟದ. ನಾವು ಮೇಲೆ ಬಂದಿದ್ದೀವಿ, ಈಗ ಕೆಳಗೆ ಇಳಿಯಾಕತ್ತೀವ್ರಿ ನಾವು. ನೋಡ್ರಿ ಅವಾಗಿನ ಟೈಮ್ದಾಗ ಹೆಂಗೆ ಕಟ್ಟಡ ಎಲ್ಲ ಇನ್ನೂ ಏನೂ ಆಗಿಲ್ಲ. ಇವಕ್ಕೆ ಇನ್ನೂ ಏನೂ ಆಗದೇ ಇರಲಿ ಹಂಗೆ. ಇದು ಇಲ್ಲಿ ನೀರೇನು ಕಳಿಸ್ತಿರ್ತಾರಲ್ಲ ಅವರು ಇಲ್ಲಿ ಮೇಂಟೈನ್ ಮಾಡ್ತಿರಂತ ಇಲ್ಲಿ ಕುಂತು. ಇದೇನು ಸೆಂಟ್ರಲ್ ಕಾಣ್ತಲ್ಲ, ಆ ಕೆರೆ ನೀರು ಫಸ್ಟ್ ಇಲ್ಲಿ ಒಳಗಡೆ ಬಿಡ್ತಿದ್ರು. ಜಾಸ್ತಿ ಆದ ನೀರು ಆದರೆ ಮತ್ತೆ ಹೊಳ್ಳಿ ರಿಟರ್ನ್ ಇಲ್ಲೇ ಕಳಿಸ್ತಿದ್ರು. ಅದಕ್ಕಂತೂ ಈ ಥರ ಟೆಕ್ನಿಕ್ ಮಾಡ್ಯಾರ. ಇದು ಎಲ್ಲ ಇಲ್ಲಿ ಒಂದು ಕುಂದ್ರಂಥ ಒಂದು ಜಾಗ ಇದು. ನೋಡ್ರಿ ಹೆಂಗದ. ಈ ಎಲ್ಲ ಕಲ್ಲಿಲೇನೆ ಕಟ್ಟಿದ್ವು. ಇದನ್ನ ಮೇಲ್ಗಡೆ ಹಾಕ್ಬಿಟ್ಟು ಒಂಥರ ಪ್ಲಾಸ್ಟರ್ ಟೈಪ್ ಮಾಡಿಬಿಟ್ಟಾರ. ಇದು ಏನು ಕಾಣ್ತಲ್ರಿ, ಇದು ಅಲ್ಲಿಗೆ ಹೋಗುತ್ತೆ ರೀ. ಇದ್ರ ಕೆಳಗಡೆ ಪೈಪ್ಲೈನ್ ಅದು ಕಲ್ಲಿಂದು. ನೋಡ್ರಿ ಇಲ್ಲಿ ಕಾಣ್ತದಲ್ಲ, ಆ ಕೆರೆ ಮುಖಾಂತರ ಫಸ್ಟ್ ಇಲ್ಲಿ ಬರ್ತಿತ್ತು. ಇಲ್ಲಿ ಬಂದು ಸ್ಟೋರೇಜ್ ಆದ ನಂತರ ಇಲ್ಲೆಲ್ಲ ಸುತ್ತು ಹೋಲ್ ಮಾಡ್ಯಾರ ಕಲ್ಲಿಂದು. ಇದ್ರ ಮುಖಾಂತರ ನೀರು ಒಳಗಡೆ ಅರಮನೆಗೆ ಹೋಗ್ತಿತ್ತು. ಹೆಚ್ಚಾದ ನೀರು ಈ ಕಾಲುವೆ ಮುಖಾಂತರ ಹೊರಗಡೆ ಹೋಗ್ತಿತ್ತು. ಮತ್ತು ಇದ್ರೊಳಗೆ ಇಳಿಯೋಕೆ ಸಣ್ಣ ಸಣ್ಣ ಮೆಟ್ಲು ಅದಾವೆ, ಅದ್ರದ್ದು ಸರಿಯಾಗಿ ಕಾಣಲ್ಲ. ಇಲ್ಲೆಲ್ಲ ಗೊತ್ತದಲ್ಲ. ಇಲ್ಲಿ ಏನು ಕಾಣ್ತಲ್ರಿ, ಇದ್ರ ಮುಖಾಂತರ ಒಳಗಡೆ ಹೋಗ್ತಿತ್ತು ನೀರು ಅರಮನೆಗೆ. ಈಗ ಅರಮನೆಗೆ ಹೋಗೋಣ ಬರ್ರಿ, ನೋಡೋಣ. ನೋಡ್ರಿ ಇಲ್ಲಿ ಸ್ನಾನ ಮಾಡ್ತಿರ ಅಂದರೆ ಜಾಕ ಮಾಡ್ತಿದ್ರಂತ ಆದಿಲ್ ಶಾಹಿಗಳು. ಅವರು ಯಾರ ಕುಟುಂಬಸ್ಥರು ಯಾರ ಇಲ್ಲ, ಒಟ್ಟು ಆದಿಲ್ ಶಾಹಿಗಳು ಬೇಸಿಗೆ ಟೈಮ್ದಾಗ ಒಟ್ಟು ಇಲ್ಲಿ ಬರ್ತಿದ್ರಂತ. ಇಲ್ಲಿ ನೋಡ್ರಿ ಆ ಸಣ್ಣ 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 ಕಲ್ಲು ಅದಲ್ಲ, ಅದ್ರ ಮುಖಾಂತರ. ಇದು ವಾಚಿಂಗ್ ಟವರು ಅಂದರೆ ಅಲ್ಲಿ ಸೈನಿಕರು ಕುಂದಿರ್ತಿದ್ರಂತ. ಅದು ಹೊರಗಡೆಯಿಂದ ಯಾರು ಬರೋದು ನೋಡ್ತಿದ್ರಂತ. ಮತ್ತು ನೀರನ್ನು ಮೇಲೆ ಎತ್ತಿದ್ರಂತದ್ರಿ. ಇದು ನೋಡ್ರಿ ಅಷ್ಟು ಮಸ್ತ್ ಅದ. ಇದೆಲ್ಲ ಆವಾಗಿನ ಟೈಮ್ ಕನ್ಯಾ ಕಟ್ಟಿತ್ತಿದ್ದು. ಇದೆಲ್ಲ ಅವರು ಇದು ಡ್ರೆಸ್ ಚೇಂಜ್ ಮಾಡ್ತಿರ್ತಂದ್ರೆ ಬಂದು ಇಲ್ಲೇ ಅವರು ಆರಾಮ ಅಂದ್ರೆ ಕುಂದಿರ್ತಿದ್ರಂತ. ಇದು ಏನು ಕಾತಲ್ರಿ, ಇದು ಇಲ್ಲೊಂದು ಮತ್ತು ಈ ಕಡೆ ಒಂದು 3 ಇದಾವಲ್ಲ. ಇದು ಬಿಜಾಪುರಕ್ಕೆ ಸುರಂಗ ಮಾರ್ಗ ಅಂತ ಇಲ್ಲಿಯವ್ರು ಹೇಳಿದರು. ಸದ್ಯಕ್ಕೆ ಮುಚ್ಚಾರಂತ. ಯಾವ ಸತ್ಯನೋ ಗೊತ್ತಿಲ್ಲ, ಇದ್ದಿದ್ದನ್ನು ಹೇಳೀನಿ. ಇದು ಒಳಗಡೆ ಹೋಗಿ ತೋರಿಸ್ಬೇಕಂತ ಮಾಡಿದೆ. ಇದ್ರ ಒಳಗಡೆ ಇನ್ನೊಂದು ಭಾಳ ಚಂದ ಇದು. ಬಟ್ ಏನು ಮಾಡೋದು, ಕಿಲಿ ಹಾಕಿಬಿಟ್ಟಾರ. ಇದು ಮೇಲೆ ಎತ್ತಾಕ್ರಿ, ಇದು ಅದಲ್ಲ, ಇದನ್ನು ಎಲ್ಲ ಕೀಲಿ ಹಾಕ್ಯಾರ. ನೋಡಿ ಒಬ್ಬ ಮನುಷ್ಯ ಹೋಗೋದು ಅಷ್ಟೇ ಅದದು. ಇಲ್ಲಿದೆ ಅಲ್ರಿ, ಇಲ್ಲಿ ಒಳಗೆ ಹೋಗೋ ಜಾಗ ಇದು. ಇದೆಲ್ಲ ಮೇಲ್ಗಡೆಯಿಂದ ನೀರೆಲ್ಲ ಬೀಳ್ತಿದ್ದಂತೆ. ಇದು ನೋಡ್ರಿ ಹೆಂಗದ ಒಳಗಡೆ. ನೋಡ್ರಿ ಹೆಂಗದ, ಕೀಲಿ ಹಾಕ್ಯಾರ ಇದನ್ನು. ನೋಡ್ರಿ ಇದೆಲ್ಲ ಬೇಕಾದಂಗೆ ಒಳಗಡೆ ಬೇಕಾದಂಗೆ ಒಬ್ಬೊಬ್ರು ಕಾಟ ಹಾಕೊಂಡು ಮಲ್ಕೋಬೋದು, ಅಷ್ಟು ಜಾಗ ಅದ. ಅಷ್ಟು ಮಸ್ತ್ ಅದ ನೋಡ್ರಿ ಒಳಗೆ. ಇಲ್ಲಿ ನೋಡ್ರಿ ಇದು ಏನು ಕಾಣ್ತದಲ್ಲ, ಇದು ಕಲ್ಲಿನ ಪೈಪ್ ನೋಡ್ರಿ. ಆಗಿನ ಕಾಲದ ಕಲ್ಲಿನ ಪೈಪ್ ಇದು ಎಲ್ಲ ಒಡೆದದೀಗ.
ನೋಡಿರಿ ಇದ್ರ ಮುಖಾಂತರ ನೀರು ಬಂದು ಮೇಲಿಂದ ನೀರು ಬಂದು ಅದು ಕೆಳಗೆ ಬೀಳ್ತದೆ, ಅಂದ್ರೆ ತಂಪಾಗಿ ಅದು ಗಾಳಿ ಬೀಸ್ತಿತ್ತು. ಎಷ್ಟು ಟೆಕ್ನಾಲಜಿ ನೋಡ್ರಿ. ಆಗಿನ ಟೆಕ್ನಾಲಜಿ ನೋಡಿದ್ರೆ ಈಗಿನ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಎಲ್ಲರೂ ಏನೂ ಅಲ್ಲೇ ಅಲ್ಲ ಅನ್ಸ್ಬಿಟ್ಟದು. ಎಷ್ಟು ಮಸ್ತ್ ಎಷ್ಟು ಶಾಣೆ ಥರ ಮಾಡಿಬಿಟ್ಟು ಮಾಡ್ಯಾರಂತ. ಇದು ವಾಚ್ ಟವರ. ಬರ್ರಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲೇ ಹೋಗೋಣ, ಮ್ಯಾಗ ಹೋಗ್ತೀನಿ ಈಗ, ನೋಡೋಣ ಹತ್ತಕ್ಕಾಗತ್ತಿಲ್ಲ, ಎಷ್ಟು ಹತ್ತಕ್ಕಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀನಿ. ಮಾಡಿಬಿಟ್ಟು ಆದಷ್ಟು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಸಿಮೆಂಟ್ ಇದ್ರನ್ಯಾಗ ಈಗ ಮಾಡಿದ್ದು ಅಂದ್ಕೊಂಡಿದ್ದೀನಿ. ಇದು ಹತ್ತಾಕ ನೋಡ್ರಿ, ಇದು ಎಂಟ್ರೆನ್ಸ್. ಇದೆಲ್ಲ ನೋಡ್ರಿ, ಇದು ಸ್ವಲ್ಪ ಇದೇನೋ ಮೇಲೆ ಬಿದ್ದಿತ್ತಂತೇಳಿ ಮೋಸ್ಟ್ಲಿ ಈಗೇನೋ ಮಾಡ್ಯಾಂಗೆ ಕಾಣಿಸ್ತಾರೆ ಇದನ್ನು ಸಿಮೆಂಟ್. ಅದು ಆದ್ರೆ ಇಷ್ಟರ ಉಳಿಸ್ಯಾರಲ್ಲ ಚಲೋ ನೋಡ್ರಿ. ಇದೆಲ್ಲ ಹಚ್ಚನಾಗಿಂದ ಒಳಗಿಂದಿದು ಎಲ್ಲ ಹಳೇದಾಗಿ ಬಿಟ್ಟದ್ರಿ. ನೋಡ್ರಿ ಹೆಂಗದ ಕಮಾನ. ಆ ಮುಖಾಂತರ ಹೋಗ್ಬೇಕು ನೋಡ್ರಿ, ಸಣ್ಣ ಕಿಂಡಿ ಕಾಣ್ತದಲ್ಲ ಅಲ್ಲಿ. ಬರ್ರಿ ಹೋಗೋಣ, ಹೆಂಗದ ನೋಡ್ತೀನಿ ಈಗ. ಒಂದು ಸಲ ಹತ್ತಿ ಪ್ರಯತ್ನ ಮಾಡೇ ಬಿಡ್ತೀನಿ ಫುಲ್. ಆದಷ್ಟು ಎಲ್ಲ ನಿಮಗೆ ತೋರ್ಸೋಂಥ ಕೆಲಸ ಮಾಡ್ತೀನಿ. ಎಲ್ಲ ಮಣ್ಣಿಲೆ ನೋಡ್ರಿದು. ಇದು ಅಂತೂ ಭಾಳ ಅಂದ್ರೆ ಡೇಂಜರಸ್ ಪ್ಲೇಸ್ ಅದು. ಹತ್ತಬೇಕಾದ್ರೆ ಸ್ವಲ್ಪ ಸ್ಲಿಪ್ಪಾಗಿ ಕೆಳಗೆ ಬಿದ್ದು ಬಿಡ್ತಾರೆ ಮನುಷ್ಯ ಇದರಿಂದ. ಆದರೆ ಯಾರೇ ಬೇರೆ ಮತ್ತೊಬ್ರು ಯಾರು ಹತ್ತಾರಾದ್ರೂ ಭಾಳ ಜಾಗ್ಲಿ ಹತ್ಬೇಕು ಇದ್ರ ಮೇಲೆ. ನೋಡಿರಿ ಎಷ್ಟು ಸಣ್ಣದ ನೋಡ್ರಿ. ನೋಡ್ರಿ ಎಷ್ಟದು. ಒಬ್ಬನೇ ಹತ್ಬೋದು ಇದ್ರಲ್ಲಿ. ಅದ್ರಾಗ ಒಬ್ಬನೇ ಅಂದ್ರೆ ದಪ್ಪನವ್ರೆಲ್ಲ ಹತ್ತಕ್ಕಾಗಲ್ಲ ನೋಡ್ರಿ, ತೆಳ್ಳಗಿದ್ದವ್ರು ಏನಾರು ಹತ್ಬೋದು. ಫೈನಲಿ ಮ್ಯಾಗ ಬಂದೇವ್ರಿ ನಾವು. ಇಲ್ಲಿ ನೋಡ್ರಿ ಆ ಕೆರೆ ಕಾಣ್ತಲ್ಲ, ಆ ಕೆರೆ ಮುಖಾಂತರ ಬಾವಿಗೆ ಬರ್ತಿತ್ತು. ಆ ಬಾವಿ ಮುಖಾಂತರ ಇಲ್ಲಿ ಒಳಗಡೆ ಅರಮನೆಗೆ ನೀರು ಬರ್ತಿತ್ತು. ಇದು ಏನದಲ್ಲ, ಇದು ವಾಚ್ ಟವರ್ ಅಂತ. ಇಲ್ಲಿ ನೀರು ಸೇರ್ತಿದ್ರತ್ತ. ಇಲ್ಲಿ ಒಂದು ಟಾಕಿ ಗತ್ತಲೆ ಮೇಲೆ ಕಟ್ಟ್ಯಾರ. ಮತ್ತು ಇದೆಲ್ಲ ಆದಿಲ್ಶಾಹಿ ಸೈನಿಕರು ಮೇಲ್ಗಡೆ ಕೂತು ಕಾಯ್ತಿದ್ರು ಯಾರು ಬರ್ತಾರ ಇಲ್ಲಂತ. ಅದು ಪ್ರವೇಶ ದ್ವಾರ ಅಲ್ಲೆಲ್ಲ ಕಾಣ್ತದಲ್ಲ ಅದು. ನೋಡ್ರಿ ಹೆಂಗದಿದು, ಕಣ್ಣು ತಿರುಗ್ದ ಮೇಲ್ಗಡೆ ನಿಂತ್ರ. ಮತ್ತು ಹಂಗೆ ಇಲ್ಲೊಂದು ಸಿನಿಮಾನು ಆಗಿದೆ ಶೂಟಿಂಗ್, ಅದನ್ನು ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಆದಿಲ್ಶಾಹಿ ಬೇಸಿಗೆ ಅರಮನೆ ಅಂತ ನೋಡಿದ್ರಿ. ಹಂಗೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಹಂಗೆ ಕೆಳಗಡೆ ಅಲ್ಲೇ ಗಂಟೆ ಕಾಣ್ತದೆ, ಗಂಟೆ ಒಂದು ಸ್ವಲ್ಪ ನಾವು ಮಾಡುವಂಥ ಎಲ್ಲ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಆಗುತ್ತೆ. ಅಲ್ಲಿವರೆಗೆಲ್ಲ ನಮಸ್ಕಾರ.